ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ವಾಟ್ಸಪ್ಪಲ್ಲಿ ಕರೆಂಟ್ ಲೊಕೇಶನ್ ಮತ್ತು ಲೈವ್ ಲೊಕೇಶನ್ ಯಾವ ರೀತಿ ಕಳಿಸ್ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಮೊದಲಿಗೆ ನಾವು ವಾಟ್ಸಪ್ಪಲ್ಲಿ ಹೋಗ್ಬಿಟ್ಟು ಡೈರೆಕ್ಟಾಗಿ ಯಾವ ನಂಬರ್ಗೆ ನೀವು ವಾಟ್ಸಪ್ ಕಳಿಸ್ಬೇಕು ಲೊಕೇಶನ್ ಶೇರ್ ಮಾಡಬೇಕು ಅಂದ್ಕೊಂಡಿರ್ತಲ್ಲ ಆ ನಂಬರ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ನಾನು ಈ ನಂಬರ್ಗೆ ಕಳಿಸ್ಬೇಕು ಅಂದ್ಕೊಂಡು ಚಾಟ್ನ ಓಪನ್ ಮಾಡ್ತೀನಿ. ಇದ್ರ ಪಕ್ಕದಲ್ಲಿ ಇಲ್ಲಿ ರೌಂಡಾಗಿ ಹಿಂಗೆ ಸುಳ್ಳಿ ಸುತ್ತಿದಂಗೆ ಇದೆಯಲ್ಲ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಕ್ಕದಲ್ಲೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೂರನೇ ಆಪ್ಷನ್ನು ಲೊಕೇಶನ್ ಅಂತ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿ ಆದ ನಂತರ ಫಸ್ಟಿಗೆ ಲೈವ್ ಲೊಕೇಶನ್ ಅಂತ ಇರುತ್ತೆ ಮತ್ತು ಸೆಂಡ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಇರುತ್ತೆ. ಎರಡನೇದು ಲೈವ್ ಲೊಕೇಶನ್ ಬಂದುಬಿಟ್ಟು ಮಿನಿಮಮ್ ಅದು ನೋಡಿ ಅವರ್ಸ್ ಮೇಲೆ ಇರುತ್ತೆ. ಇದು ಮಿನಿಟ್ಸು, 15 ಮಿನಿಟ್ಸು ಮತ್ತು 1 ಅವರ್, 8 ಅವರ್ ಹಿಂಗೆಲ್ಲ ಶೇರ್ ಮಾಡ್ಬೋದು. ಇದು 8 ಅವರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಿಂಗೆ ಶೇರ್ ಮಾಡ್ಬೋದು. ಮತ್ತು ಅದೇ ರೀತಿ ನೀವು ಕರೆಂಟ್ ಲೊಕೇಶನ್ ಶೇರ್ ಮಾಡಿ ಅಂತಂದಾಗ ಅಲ್ಲೇ ಕೆಳಗಡೆ ಇರುತ್ತೆ ಸೆಂಡ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಇದೆ ನೋಡಿ. ಇದನ್ನು ಶೇರ್ ಮಾಡಿದರೆ ಡೈರೆಕ್ಟಾಗಿ ಅವ್ರಿಗೆ ಹೋಗುತ್ತೆ. ನೀವಿರೋ ಲೊಕೇಶನ್ಗೆ ಅವರು ಈಸಿಯಾಗಿ ಬರ್ಬೋದು. ಅವ್ರಿಗೆ ಗೊತ್ತಾಗುತ್ತೆ ನೀವು ಎಲ್ಲಿದ್ದೀರಾ, ಯಾವ ಪ್ಲೇಸಲ್ಲಿದ್ದೀರಾ ಅಂತ ಈಸಿಯಾಗಿ ತಿಳ್ಕೊಂತಾರೆ. ಈ ಲೊಕೇಶನ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಥರ ನೀವು ಕರೆಂಟ್ ಲೊಕೇಶನ್ ಶೇರ್ ಮಾಡಿದರೆ ನೀವು ಎಕ್ಸಾಕ್ಟ್ ಎಲ್ಲಿದ್ದೀರಾ, ಜಸ್ಟ್ ಅಂದರೆ ನೀವು 50 ಮೀಟ್ರ್ ಸರೌಂಡಿಂಗಲ್ಲಿ ಒಳಗಡೆ ತೋರಿಸುತ್ತೆ. ಅಷ್ಟು ಒಳಗಡೆ ನೀವು ಲೊಕೇಶನ್ ಯಾವ ಮೂಲೆಯಲ್ಲಿರಿ, ಯಾವ ಹೊಲ ಗದ್ದೆಯಲ್ಲಿರಿ, ಎಲ್ಲೇ ಇರಿ, ನೀವು ಎಲ್ಲಿದ್ದರೂ ಕೂಡ ತೋರಿಸುತ್ತೆ. ಅದು ಜಸ್ಟ್ 50 ಮೀಟ್ರ್ 100 ಮೀಟ್ರ್ ಒಳಗಡೆ, 100 ಮೀಟ್ರ್ ಏನೆಲ್ಲ 50 ಮೀಟ್ರ್ ಡಿಸ್ಟೆನ್ಸ್ ಒಳಗಡೆ ತೋರಿಸುತ್ತೆ ನೀವು ಲೊಕೇಶನ್. ಥ್ಯಾಂಕ್ ಯು. ಶುಭ ದಿನ, ಎಲ್ರಿಗೂ ಒಳ್ಳೆಯದಾಗಲಿ.